ನಮಸ್ಕಾರ ವೀಕ್ಷಕರೇ, RJ32 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಇದೀಗ ಪ್ರಮುಖ ಸುದ್ದಿಗಳಿಗೆ ಹೋಗೋಣ. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ಇರತಕ್ಕಂತಹ ರಾಘವ ಚೈತನ್ಯ ಲಿಂಗಕ್ಕೆ ವಿಶೇಷ ಪೂಜೆಯನ್ನು ಮುಖಂಡರು ಸಲ್ಲಿಕೆ ಮಾಡಿ ಹೊರಗಡೆ ಬಂದಿದ್ದಾರೆ. ವಿಶೇಷ ಪೂಜೆ ಸಲ್ಲಿಕೆ ನಂತರ ಮಾಧ್ಯಮದವರ ಜೊತೆ ಮಾತನಾಡಿದ್ದಾರೆ. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಲಾಡ್ಲೆ ಮಶಾಕ್ ದರ್ಗಾದಲ್ಲಿರುವ ರಾಘವ ಚೈತನ್ಯ ಲಿಂಗಕ್ಕೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ ಬಳಿಕ ಮುಖಂಡರು ಜಯಘೋಷವನ್ನು ಹಾಕುವ ಮುಖಾಂತರವಾಗಿ ಹೊರಗಡೆ ಬಂದಿದ್ದಾರೆ. सर 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 ಈ ಸಂದರ್ಭದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಮುಖಂಡರಾದ ಮತ್ತು ಹಿಂದೂ ಹೋರಾಟಗಾರರಾದ ಸಾಮಾಜಿಕ ಹೋರಾಟಗಾರರಾದ ಸಿದ್ದು ಹಿರೇಮಠ ಅವರು ಮಾತನಾಡಿ ಜಿಲ್ಲಾಡಳಿತಕ್ಕೆ ಮತ್ತು ಮಾಧ್ಯಮದವರಿಗೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ನೋಡಿ, ಮಾನ್ಯ ಕಲಬುರಗಿ ಉಚ್ಚ ನ್ಯಾಯಾಲಯ ಪೀಠ ನನಗೆ ಒಂದು ಪ್ರತ್ಯೇಕ ಆದೇಶ ಮಾಡಿತ್ತು ಒಬ್ಬರಿಗೆ, ಮತ್ತೆ ಇನ್ನು ನೆಕ್ಸ್ಟ್ ಡೇ 13 ಜನರಿಗೆ, ಒಟ್ಟು 14 ಜನರಿಗೆ ರಾಘವ ಚೈತನ್ಯ ಸಮಾಧಿ ಮೇಲೆ ಇರತಕ್ಕಂಥ ಶಿವಲಿಂಗಕ್ಕೆ ಪೂಜೆ ಮಾಡಬೇಕು ಅಂತ ಆದೇಶ ಆಗಿತ್ತು. ಅದರಂತೆ ನಾವು ಇವತ್ತು ಅಲ್ಲಿ 3 ಗಂಟೆ ಒಳಗೆ ಹೋಗಿ ಸುಮಾರು 1 ಗಂಟೆ 30 ನಿಮಿಷಗಳ ಕಾಲ ಪೂಜೆ, ರುದ್ರಾಭಿಷೇಕ, ಬಿಲ್ವಾರ್ಚನೆ ಮತ್ತೆ ಸಹಸ್ರ ರುದ್ರ ನಾಮಗಳು ಮತ್ತೆ ಬಿಲ್ವಾರ್ಚನೆ ಮಾಡ್ತಾ ಮಂಗಳಾರತಿಯನ್ನು ಮಾಡಿ ಸುಮಾರು 1 ಗಂಟೆ 30 ನಿಮಿಷಗಳ ಕಾಲ ಪೂಜೆಯನ್ನು ನಿರ್ವಹಿಸಿದ್ದೇವೆ. ನಾವು ದೇಶದ ಒಳಿತಿಗಾಗಿ, ದೇಶವನ್ನು ಕಾಯುತ್ತಿರುವ ಸೈನಿಕರಿಗೆ ಮತ್ತೆ ರೈತರಿಗೆ ಮತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ಶಿವರಾತ್ರಿ ದಿನದಂತ ಆ ರಾಘವ ಚೈತನ್ಯರಿಗೆ ಬೇಡಿಕೊಂಡಿದ್ದೇವೆ. ನೋಡಿ, ಈ ಸಲ ಶಿವಲಿಂಗದ ಪಕ್ಕದಲ್ಲಿ ಮತ್ತೆ ಅದರ ಸರೌಂಡಿಂಗ್ ಅಲ್ಲಿ ಯಾವುದೇ ಹೊಲಸಿಲ್ಲ, ಎಲ್ಲಾನು ಸ್ವಚ್ಛತೆ ಆಗಿದೆ. ಆದ್ರೆ ಅಲ್ಲಿ ನಮ್ದು ಏನು ರಾಘವ ಚೈತನ್ಯ ಸಮಾಧಿ ಇದೆ ಅದು ಸ್ಟ್ರಕ್ಚರ್ ಚೇಂಜ್ ಆಗಿದೆ, ಲಿಂಗ ಯಥಾಸ್ಥಿತಿಯಲ್ಲಿ ಇದೆ. ಆದ್ರೆ ಆ ರಾಘವ ಚೈತನ್ಯ ಸಮಾಧಿ ಮೇಲೆಲ್ಲ ಕ್ಲೀನ್ ಮಾಡಿ ಬೇರೆ ಚಾದರ್ ಹುಚ್ಚಿದ್ದಾರೆ. ನಮಗೆ ಹೇಳ್ತಾರೆ ಹೈಕೋರ್ಟ್ ಆದೇಶ ಇದೆ ಅಂತ ಜಿಲ್ಲಾಧಿಕಾರಿಗಳು ಇರ್ಬೋದು ಮತ್ತೆ ಮಾನ್ಯ ಪೊಲೀಸ್ ಅಧಿಕಾರಿಗಳು. ಆದ್ರೆ ಅವರು ಸ್ಟ್ರಕ್ಚರ್ ಮಾಡಬೇಕಾದಾಗ, ಏನು ಚೇಂಜ್ ಬದಲಾವಣೆ ಮಾಡಬೇಕಾದಾಗ, ಸ್ವಚ್ಛತೆ ಮಾಡಬೇಕಾದಾಗ ಅಲ್ಲಿ ಪಂಚನಾಮ ಕೂಡ ಮಾಡಿಲ್ಲ, ನಮಗೆ ಯಾರಿಗೂ ಕೂಡ ಅಲ್ಲಿ ತಿಳಿಸಿಲ್ಲ. ಆದರೆ ಪೂಜ್ಯ ಸಿದ್ಧಲಿಂಗ ಸ್ವಾಮೀಜಿಯವರ ಪಾರ್ಟಿ ಇದ್ದಾರೆ, ಅದರಲ್ಲಿ ಪೆಟಿಷನರ್ ಅಲ್ಲಿ ಇದ್ರು ಕೂಡ ಅವರಿಗೂ ಕೂಡ ಯಾರು ಗಮನಕ್ಕೆ ತಂದಿಲ್ಲ. ನಮಗೊಂದು ನ್ಯಾಯ, ಅವರಿಗೊಂದು ನ್ಯಾಯ ಮಾಡ್ತಾ ಇದ್ದಾರೆ, ಇದು ಸರಿಯಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ದರ್ಗಾ ಕಮಿಟಿ ನಮ್ಮನ್ನ ತಡಿಬೇಕು ಅಂತ ಸುಪ್ರೀಂ ಕೋರ್ಟ್ಗೆ ಹೋಗಿತ್ತು, ಅದಕ್ಕೂ ಮೀರಿ ಹೈಕೋರ್ಟ್ ಅನುಮತಿ ಕೊಟ್ಟು ಏನು ಅನ್ಸುತ್ತೆ ನೋಡಿ ಪೂಜೆ ಮಾಡಿದ್ರಿ? ನೋಡಿ, ಇವತ್ತು ಶಿವರಾತ್ರಿ ದಿನದಂದು ನಮ್ಮ ಒಂದು ಪೂಜ್ಯ ಲಿಂಗಕ್ಕೆ, ರಾಘವ ಚೈತನ್ಯ ಲಿಂಗಕ್ಕೆ ಶಿವರಾತ್ರಿ ಪವಿತ್ರ ದಿನದಂದು ನಾವು ಪೂಜೆ ಮಾಡ್ತೀವಿ ಅಂದಾಗ ಬೋರ್ಡ್ ಕಮಿಟಿಯವರು, ದರ್ಗಾ ಕಮಿಟಿಯವರು ನನ್ನ ವಿರುದ್ಧ ಸುಪ್ರೀಂ ಕೋರ್ಟಿಗೆ ದಾವೆ ಹಾಕಿದ್ರು. ದಾವೆ ಒಂದೇ ದಿನದಲ್ಲಿ ಹಿಂಪಡೆದು ಅದು ರಿಜೆಕ್ಟ್ ಆಯಿತು. ರಿಜೆಕ್ಟ್ ಆದಾಗ ನಮಗೆ ಸಂವಿಧಾನದ ಮೇಲೆ ಸಂಪೂರ್ಣವಾಗಿ ವಿಶ್ವಾಸ ಇತ್ತು. ಯಾಕಂದರೆ ಪೂಜೆ ಮಾಡೋದು ಪ್ರತಿಯೊಬ್ಬ ನಾಗರಿಕನ ಮೂಲಭೂತ ಕರ್ತವ್ಯ ಇರುವುದರಿಂದ ಮಾನ್ಯ ಕಲಬುರಗಿ ಉಚ್ಚ ನ್ಯಾಯಾಲಯ ಪೀಠ ನಮಗೆ ಎಲ್ಲರಿಗೂ 14 ಜನರಿಗೆ ಪೂಜೆ 2 ರಿಂದ 8 ಗಂಟೆವರೆಗೆ ಪೂಜೆ ಮಾಡಿ ಅಂತ ಅವಕಾಶ ಮಾಡಿಕೊಟ್ಟು ತುಂಬ ಧನ್ಯವಾದ ನಾನು ಜಿಲ್ಲಾಡಳಿತಕ್ಕೂ ಸಲ್ಲಿಸ್ತೇನೆ, ಮತ್ತು ಮಾಧ್ಯಮ ಮಿತ್ರರಿಗೂ ಸಲ್ಲಿಸ್ತೇವೆ, ಮತ್ತು ಮಾನ್ಯ ನ್ಯಾಯಾಧೀಶರಿಗೂ ಕೂಡ ನಾನು ಧನ್ಯವಾದ ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ಮುಖಂಡರಾದ ಹರ್ಷಾನಂದ್ ಗುತ್ತೇದಾರ್ ಅವರು ಕೂಡ ಮಾತನಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಸುಪ್ರೀಂ ಕೋರ್ಟ್ ಮತ್ತೆ ಹೈಕೋರ್ಟ್ದವರು ಹಿಂದೂಗಳ ಭಾವನೆಗಳಿಗೆ ಮರ್ಯಾದೆ ಕೊಟ್ಟು ಅದಕ್ಕೆ ಸಂವಿಧಾನಬದ್ಧವಾಗಿ ನಮಗೆ ಪೂಜೆ ಮಾಡುವಂಥ ಹಕ್ಕನ್ನು ಪರಿಗಣಿಸಿ ನಮಗೆ ಪೂಜೆಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಮ್ಗೆ ಸಂತೋಷ ಆಗಿದೆ. ಜೊತೆಯಲ್ಲಿ ದುಃಖನೂ ಕೂಡ ಆಗ್ತಾ ಇದೆ. ಯಾಕಂದ್ರೆ ಪ್ರತಿ ಸರ್ತಿ ನಾವು ಹಿಂದೂಗಳು ಇಲ್ಲಿ ಪೂಜೆಗೆ ಹೋಗ್ಬೇಕು ಅಂತಂದ್ರೆ ಇಲ್ಲಿ ಇಷ್ಟೊಂದು ಬಂದೋಬಸ್ತಲ್ಲಿ ನಾವು ಹೋಗ್ಬೇಕಾಗಿದೆ. ಇದು ನಾವು ಭಾರತದಲ್ಲಿ ಅತಿ ಹೆಚ್ಚು ಹಿಂದೂಗಳು ಇರುವಂಥ ದೇಶದಲ್ಲಿ ನಾವು ಪೊಲೀಸರಿಗೆ ತಗೊಂಡೇ ಹೋಗಿ ಪೂಜೆ ಮಾಡಬೇಕು ಅಂತಂದ್ರೆ ಯಾರ ಭಯ ನಮಗಿದೆ ಅಂತಂದು ಈ ಸಮಾಜ ಯೋಚನೆ ಮಾಡಬೇಕು. ಅದಕ್ಕೆ ಇದು ಒಂದು ವಿಷಯ. ಆದರೆ ಇನ್ನೊಂದು ವಿಷಯ ಏನು ಅಂತಂದ್ರೆ ಈ ಒಳಗಡೆ ಏನು ಸ್ಟ್ರಕ್ಚರ್ ಇತ್ತು, ಕೋರ್ಟ್ ರೂಲಿಂಗ್ ಏನಿದೆ, ಸ್ಟೇಟಸ್ ಕೋ ಅಲ್ಲಿ ಏನು ಸ್ಟ್ರಕ್ಚರ್ ಚೇಂಜ್ ಆಗಬಾರ್ದು. ಅದು ಲಿಂಗದ ಮೇಲೆ ಏನು ದೊಡ್ಡ ಸಮಾಧಿ ಇತ್ತು ರಾಘವ ಚೈತನ್ಯ ಅವರು, ಅದು ಸೈಜಲ್ಲಿ ಕಡಿಮೆ ಆಗಿದೆ, ಹೈಟಲ್ಲೂ ಕೂಡ ಕಡಿಮೆ ಆಗಿದೆ, ವಿಡ್ತ್ ಅಂಡ್ ಲೆಂತ್ ಅಲ್ಲಿ ಕೂಡ ಕಡಿಮೆ ಆಗಿದೆ. ಬರೀ ಫ್ರಂಟ್ ಅಲ್ಲಿ ಏನಿತ್ತು ಲಿಂಗದ ಹತ್ರ ಅಷ್ಟೇ ಅನಿಸ್ತಾ ಇದೆ ನಮಗೆ. ಅದಕ್ಕೆ ಇದು ಪೊಲೀಸರು ಕ್ಯಾಮ್ರಾ ಇಟ್ಟಿದ್ದಾರೆ, ಅದನ್ನ ಯಾವಾಗ ಸ್ವಚ್ಛಗೊಳಿಸಿವಿ ಅಂತ ಹೇಳ್ತಾರೆ, ಗಿಡ ಬಿದ್ದಿತ್ತು ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ನಾವು
ಖರ್ಚು ಮಾಡಿವಿ ಅಂತ ಹೇಳ್ತಾರೆ. ಅದಕ್ಕೆ ಎಲ್ಲಾದರೂ ಈ ಕಮಿಟಿಯವರು ಅದಕ್ಕೆ ಏನಾದರೂ ಡಿಸ್ಟರ್ಬ್ ಮಾಡಿದಾರೇನೋ, ಆ ದೇವಸ್ಥಾನದ ಮತ್ತು ರಾಘವ ಚೈತನ್ಯ ಕುರುಗಳು ಏನಾದರೂ ತೆಗೆಯೋ ಯತ್ನ ಮಾಡಿದಾರೇನೋ, ಇದೆಲ್ಲ ತನಿಖೆ ಆಗಬೇಕು, ಪರಿಶೀಲನೆ ಆಗಬೇಕು ಅಂತ ನಮ್ದು ಅವೆಲ್ಲ ಸ್ವಚ್ಛ ಮಾಡಬೇಕಾದಾಗ ಕೆಲವೊಂದು ಚೇಂಜಸ್ ಮಾಡಬೇಕಾದಾಗ ನಿಮ್ಮ ಮುಖಂಡರನ್ನ ಹಿಂದೂ ಮುಖಂಡರನ್ನ ಯಾರನ್ನ ಕರೆದಿಲ್ಲ, ನಮ್ಗೆ ಯಾರಿಗೂ ಕರೆದಿಲ್ಲ. ಪೊಲೀಸರು ಮತ್ತು ದರ್ಗಾ ಕಮಿಟಿಯವರು ಅವರೇ ಮಾಡಿವಿ ಅಂತ ಹೇಳ್ತಾರೆ. ನಮ್ಗೆ ಯಾರಿಗೂ ಪರಿಗಣನೆಗೆ ತಗೊಂಡಿಲ್ಲ. ಈ ಮುಂಚೆ ಜೋಶಿ ಕುಟುಂಬದವರು ನಿರಂತರವಾಗಿ ಪೂಜೆ ಮಾಡ್ತಿದ್ರಂತೆ, ಒಂದು ವರ್ಷದಿಂದ ಬಂದ್ ಮಾಡ್ತಿದ್ರಂತೆ, ನಿಜ ಅದು ಅವ್ರು ಏನು ಹೇಳ್ತಾರೆ ಅಂತಂದ್ರೆ, ಒಂದೇನು ವಯಸ್ಸು ಸೂಟ್ ಇತ್ತು ಗುಲ್ಬರ್ಗಾದಲ್ಲಿ, ಹಳೆಯ ಒಂದು ಶ್ರೀ ರಾಘವ ಚೈತನ್ಯ ಜೀರ್ಣೋದ್ಧಾರ ಸಮಿತಿ ಅಂತ ಅವರು ಸುಮಾರು 1960-50ರಿಂದ ಕೇಸ್ ನಡೀತಾರೆ. ಆ ಸಮಿತಿಯಲ್ಲಿ ಇದ್ದಂಥ ಎಲ್ಲ ಸದಸ್ಯರು ತೀರು ಹೋಗಿದ್ದಾರೆ. ಹಿಂಗಾಗಿ ಅವ್ರು ಯಾರು ಅಟೆಂಡ್ ಆಗಕ್ಕಾಗಿಲ್ಲ. ಅದು ಟ್ರಯಲ್ಗೆ ಬರಲಿಲ್ಲ. ಟ್ರಯಲ್ ಆಗ್ಲಾರ್ದೇನೆ ಅದು ಯಾರು ಅಟೆಂಡ್ ಆಗಿಲ್ಲ ಅಂತ ಎಕ್ಸ್ಪಾರ್ಟಿ ಆಗಿ ಡಿಸ್ಮಿಸ್ ಆಗಿದೆ. ಇವ್ರು ಅದೇ ನೆಪ ಇಟ್ಕೊಂಡು ನಮ್ಮ ಪರವಾಗಿ ಆಗಿದೆ ಅಂತ ಹೇಳ್ತಾರೆ. ಅದು ಅವ್ರ ಪರವಾಗಿ ಆಗಿಲ್ಲ, ಎಕ್ಸ್ಪಾರ್ಟಿ ಆಗಿದೆ. ಅದಕ್ಕಾಗಿ ಆ ಒಂದು ಡಿಸ್ಮಿಸ್ ಆಗಿರೋದು ನೆಪ ಇಟ್ಕೊಂಡು ಇವತ್ತು ನಿಮ್ದು ಏನೋ ಯಾವುದು ಕೇಸ್ ನಡೀತಾ ಇಲ್ಲ, ನೀವು ಪೂಜೆಗೆ ಬರಬೇಡ್ರಿ ಅಂತ ನಿಲ್ಲಿಸಿದ್ದಾರೆ. ಮುಂದೇನು ಅಂತ ಪ್ರತಿ ಸಲ ಶಿವರಾತ್ರಿ ಒಂದಿನ ಪೂಜೆ ಮಾಡ್ತಾ ಇದ್ದೀರಿ, ಮುಂದೇನು ಅಂತ ಅದೇ ನಾನು ಈಗ ತಾನೇ ಹೇಳಿದೆ, ಇವರು ಎಲ್ಲಿವರೆಗೂ ಕಾಂಗ್ರೆಸ್ ಸರ್ಕಾರ ಇರ್ತದ ಅಲ್ಲಿ ತನಕ ಈ ರೀತಿ ಮಾಡ್ತಾರೆ. ಯಾವಾಗ ನಮ್ಮ BJP ಸರ್ಕಾರ ಬರ್ತದ ಅವಾಗ ನಾವು ಇದಕ್ಕೆ ಜಿಲ್ಲಾಡಳಿತ ವತಿಯಿಂದನೇ ಒಂದು ಅನುಮತಿ ಕೊಡುವಂಥ ಪ್ರಯತ್ನ ನಾವು ಮಾಡಿ ಇಲ್ಲಿ ಹಿಂದೂಗಳಿಗೆ ಈ ರೀತಿ ಒಂದು ಬಂದೋಬಸ್ತು ಏನು ಒಂದು ಆತಂಕವಾದಿಗಳ ಥರ ಇವತ್ತು ನಮ್ಗೆ ನೋಡಿದ್ರು, ಆ ರೀತಿ ಆಗಬಾರ್ದು. ಒಂದು ಭಕ್ತಿ ಒಂದು ವಾತಾವರಣ ಆಗಬೇಕು. ಇಲ್ಲಿ ಒಂದು ಧರ್ಮದ ಆಚರಣೆ ಅಂತಂದರೆ ಒಂದು ಭಜನೆ, ಪೂಜಾ, ಇವು ಎಲ್ಲದಕ್ಕೂ ಭಯಮುಕ್ತವಾದಂಥ ವಾತಾವರಣ ಸಿಗಬೇಕು. ಆ ರೀತಿ ಇಲ್ಲಿ ಸಿಗ್ತಾ ಇಲ್ಲ. ಮುಂದೆ ನಾವು ಅದು ಮಾಡ್ತೀವಿ. ಆದರೆ ನಿರಂತರವಾಗಿ ನಾವು ಡೈಲಿ ಪೂಜೆ ಮಾಡೋ ಸಲುವಾಗಿ ಮತ್ತೆ ಆಂದೋಲನ ಶ್ರೀಗಳು ಅವರೊಂದು ಸಮಿತಿ ಮಾಡಿಕೊಂಡು ಮತ್ತೆ ಇಲ್ಲಿ ಆಳಂದ ಕೋರ್ಟಲ್ಲಿ ಕೇಸನ್ನು ದಾಖಲಿಸಿದ್ದಾರೆ. ಆ ನ್ಯಾಯಾಲಯದಲ್ಲಿ ನಮಗೆ ಮತ್ತೆ ಪೂಜೆ ಮಾಡೋ ಅವಕಾಶ ಸಿಗುತ್ತೆ ಅಂತ ನಮ್ಮ ನಂಬಿಕೆ.